ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮನೇಲಿ ಸ್ವಲ್ಪ ಸಾಮಾನೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಅಂದರೆ ಅಡುಗೆ ಮಾಡೋದಕ್ಕೂ ಇರಲಿಲ್ಲ, ಕಡಲೆ ಇವೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಎಲ್ಲನೂ ಸ್ವಲ್ಪ ತರಿಸ್ಕೊಂಡಿದ್ದೆ, ಅಂದರೆ ಒಂದೇ ಸಲ ಹೋಗಿ ತಗೊಬಂದುಬಿಡ್ತಿದ್ವಿ. ಇವಾಗ ಸದ್ಯಕ್ಕೆ ಅಡುಗೆ ಮಾಡಲಿಕ್ಕೆ ಇರಲಿ ಅಂದ್ಬಿಟ್ಟು ಇಷ್ಟನ್ನ ತರಿಸ್ಕೊಂಡಿದ್ದೆ. ಎಲ್ಲನೂ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಊರಿಂದ ಮೀನು ಕೂಡ ಕೊಟ್ಟು ಕಳಿಸಿದ್ರು, ಅಂದರೆ ಇದು ಒಳೆ ಮೀನು ಕೊಟ್ಟು ಕಳಿಸಿದ್ರು. ಅದನ್ನು ಸಾಂಬಾರು ಮಾಡಿಕೊಂಡು ಸ್ವಲ್ಪ ತವಾ ಫ್ರೈ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದಕ್ಕೂ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಸಾಂಬಾರಲ್ಲಿ ನಂಗೆ ತಿನ್ನಲಿಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ, ಒಂದೆರಡು ಪೀಸು ತವಾ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ತಿನ್ಕೋಬೋದು ಅಂದ್ಬಿಟ್ಟು ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ತವಾ ಫ್ರೈನೂ ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ನಾವಂತೂ ಹೌಸ್ ವೈಫ್ಗಳಿಗಂತೂ ತುಂಬ ಜನಕ್ಕೆ ಈ ರೀತಿ ಅನಿಸ್ತಿರುತ್ತೆ. ದಿನ ಅಡುಗೆ ಮಾಡ್ತಾ ಇರ್ತೀವಿ, ಪಾತ್ರೆ ತೊಳೆಯೋದಾಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಇದೆಲ್ಲ ಒಂಥರ ಮಾಡಿ ಮಾಡಿ ಬೇಜಾರಂತೂ ಆಗಿಬಿಟ್ಟಿರುತ್ತೆ ಅಲ್ವಾ. ದಿನ ಮಾಡಿದ್ನೇ ಮಾಡ್ತಿರ್ತೀವಿ, ಅಯ್ಯೋ ಯಾರು ಮಾಡ್ತಾರೆ, ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಡೋಣ ಅನ್ನೋ ರೀತಿ ಫೀಲ್ ಆಗುತ್ತೆ. ಈ ರೀತಿ ಇದ್ದಾಗ ಯಾವ ರೀತಿ ಮೋಟಿವೇಶನ್ ಮಾಡ್ಕೋಬೋದು ಅಂತ ಅಂದರೆ, ಫಸ್ಟು ನಮಗೆ ಮೋಟಿವೇಶನ್ ಸಿಗಬೇಕು ಅಂತ ಅಂದರೆ ಜಾಸ್ತಿ ಅಡುಗೆ ಮಾಡಬೇಕು, ಏನು ಅಡುಗೆ ಮಾಡೋಣ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಅದೇ ಒಂಥರ ಜಾಸ್ತಿ ಯೋಚನೆ ಮಾಡಿದಷ್ಟು ನಮಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗೋದಿಲ್ಲ. ಇವಾಗ ಒಂದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀವಿ ಕೂತ್ಕೊಂಡು, ಇವಾಗ ಬೆಳಗ್ಗೆ ಅಡುಗೆ ತಿಂಡಿ ಆಯಿತು, ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋಣ, ಪುನಃ ಸಂಜೆಗೆ ಏನು ಮಾಡೋಣ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಒಂಥರ ಅಡುಗೆ ಮಾಡಲಿಕ್ಕೆ ಬೇಜಾರು ಅನಿಸ್ಬಿಡುತ್ತೆ. ಕೆಲಸ ಮಾಡೋದಕ್ಕೂ ಒಂಥರ ಅಯ್ಯೋ ಯಾರು ಮಾಡ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಬಿಡೋಣ ಅನ್ನೋ ರೀತಿ ಫೀಲ್ ಆಗಿಬಿಡುತ್ತೆ. ಜಾಸ್ತಿ ಯೋಚನೆ ಮಾಡ್ತಾನೆ ಎದ್ದ ತಕ್ಷಣ ಅಂತ ಅಂದರೆ ಅಡುಗೆ ಇದು ಮಾಡ್ಕೊಬಿಡೋಣ ತಿಂಡಿ ಅಂತ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಒಂಥರ ಅಲ್ಲೇ ಒಂಥರ ನಮಗೆ ಎನರ್ಜಿ ಸಿಕ್ತಂಗೆ ಆಗಿಬಿಡುತ್ತೆ. ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ನಾನೆಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಲ್ವ, ಅಂದರೆ ಪ್ಲ್ಯಾನಿಂಗ್ ಅಂತ ಮಾಡ್ಕೊಬಿಟ್ರೆ ನಮ್ಗೆ ಅಲ್ಲೇ ಒಂಥರ ಖುಷಿಯಿಂದ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಈ ತಿಂಡಿ ಮಾಡಬೇಕು ಎಲ್ಲನೂ ಬರೆದಿಟ್ಕೊಬಿಟ್ರೆ ಇದನ್ನು ಮಾಡಬೇಕು, ಇದನ್ನು ಸ್ಟಾರ್ಟ್ ಮಾಡೋಣ ಅನ್ನೋ ರೀತಿ ಪ್ಲ್ಯಾನಿಂಗ್ ಅನ್ನೋದು ಮಾಡಿಕೊಂಡ್ರೆ ಈಸಿಯಾಗಿ ನಾವು ಯಾವುದೇ ಒಂದು ಬೇಜಾರಿಲ್ದೇ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೋದು. ಅಲ್ಲೇ ಒಂಥರ ಮೋಟಿವೇಶನ್ ಅನ್ನೋದು ಸಿಕ್ಬಿಡುತ್ತೆ. ನೆಕ್ಸ್ಟು ಏನು ಅಂತ ಅಂದರೆ ಅಡುಗೆ ಮನೆ ಕ್ಲೀನಾಗಿರಬೇಕು. ಇವಾಗ ಅಡುಗೆ ಮಾಡಲಿಕ್ಕೆ ಬರ್ತೀವಿ ಅಂದಾಗ ಏನೂ ಕ್ಲೀನಾಗಿಲ್ಲ, ಪಾತ್ರೆ ಎಲ್ಲ ಸಿಂಕಲ್ಲಿ ತುಂಬ ಇದೆ ಅಂದಾಗ ಒಂಥರ ಬೇಜಾರಾಗಿಬಿಡುತ್ತೆ. ಅಯ್ಯೋ ಯಾರು ಮಾಡ್ತಾರೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಬಿಡೋಣ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಆಮೇಲೆ ಸ್ಟಾರ್ಟ್ ಮಾಡೋಣ ಅನ್ನೋ ರೀತಿ ಯೋಚನೆ ಮಾಡ್ತೀವಿ. ಅಲ್ಲೇ ಒಂದು ಸ್ವಲ್ಪ ಬೇಜಾರು ಕೂಡ ಆಗಿಬಿಡುತ್ತೆ ಅಲ್ವಾ. ಆದಷ್ಟು ಅಂದರೆ ಅಡುಗೆ ಆಗಿದ ತಕ್ಷಣ ನೆಕ್ಸ್ಟು ನಾವೇ ತೊಳಿಬೇಕಲ್ವ, ನೆಕ್ಸ್ಟ್ ನಾವೇ ಕ್ಲೀನ್ ಮಾಡಬೇಕು. ಯಾರೂ ಹೆಲ್ಪ್ ಇಲ್ಲ ಅಂದಾಗ ನಾವೇ ಮಾಡಬೇಕಲ್ವ. ಆವಾಗಿನ ಕೆಲಸ ಆವಾಗಲೇ ಮಾಡ್ಕೊಬಿಟ್ರೆ ಒಂಥರ ಕೆಲಸ ಮಾಡಲಿಕ್ಕೂ ಖುಷಿ ಅನಿಸುತ್ತೆ, ಬೇಜಾರು ಕೂಡ ಅನ್ಸೋದಿಲ್ಲ. ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ನೀಟಾಗಿ ಅಡುಗೆ ಮನೆನ ಒಂದ್ಸಲಿ ಒರೆಸ್ಕೊಬಿಟ್ರೆ ನೆಕ್ಸ್ಟು ನಾವು ಅಡುಗೆ ಮಾಡಲಿಕ್ಕೆ ಬರುವಾಗ ಒಂಥರ ಮೋಟಿವೇಶನ್ ಅಲ್ಲೇ ಸಿಕ್ತಂಗೆ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟು ಅಡುಗೆ ಸಾಮಾನು ಇಲ್ಲ ಅಂದಾಗ, ಅಂದರೆ ಏನೂ ಅಡುಗೆ ಮಾಡಲಿಕ್ಕೆ ತರಕಾರಿಗಳಿಲ್ಲ ಅಂದಾಗ, ಏನೇನು ಸಾಮಾನು ಬೇಕೋ ಅದೆಲ್ಲ ಇಲ್ಲ ಅಂದಾಗ ಬೇಜಾರಾಗಿಬಿಡುತ್ತೆ. ಆದಷ್ಟು ನಾವು ಮೊದಲೇ ಏನೇನಿದೆ ಅಂತ ಎಲ್ಲನೂ ನೋಡಿಕೊಂಡು, ಯಾವ್ಯಾವ ತರಕಾರಿ ಇದೆ ಅಂತ ಎಲ್ಲನೂ ನೋಡಿಕೊಂಡು ತಂದು ಇಟ್ಕೊಬಿಟ್ರೆ ಈಸಿಯಾಗಿ ನಾವು ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಯಾವುದೇ ರೀತಿ ಬೇಜಾರಿಲ್ದೇ ಬೇಗ ಬೇಗ ಅಡುಗೆ ಕೆಲಸನ ಮುಗಿಸ್ಕೊಬಿಡ್ಬೋದು. ಅಂತಂದರೆ ದಿನಾವ ನಾವು ಅಡುಗೆ ಮಾಡ್ತಾನೆ ಇರ್ತೀವಿ, ಒಂದೊಂದು ಸಲ ಅನಿಸುತ್ತೆ ಅಯ್ಯೋ ಯಾರು ಮಾಡ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಬಿಡೋಣ ಅಂತ. ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಸ್ಟಾರ್ಟ್ ಮಾಡಿ. ಅಂದರೆ ಆಗ್ತಿಲ್ಲ ಅಂದರೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಇವಾಗ ನಮ್ಗೆ ಏನಾದರೂ ಹುಷಾರಿಲ್ಲ ಅಂದಾಗ, ನಮ್ಮ ಬಾಡಿನೇ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಆದಷ್ಟು ನಾವು ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬಾರ್ದು. ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೋಬೇಕು. ಯಾರಾದರೂ ಹೆಲ್ಪ್ ಇದ್ದಾರೆ, ಇವಾಗ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ, ಇವಾಗ ಬೇರೆಯವ್ರು ಯಾರಾದರೂ ಇದ್ದಾರೆ ಮನೇಲಿ ಅಂದಾಗ ಹೆಲ್ಪ್ ತಗೊಳ್ಳೋದು ತುಂಬಾ ಮುಖ್ಯ. ಆಗ್ತಿಲ್ಲ ಅಂತ ಅಂದರೂ ಮಾಡಲಿಕ್ಕೆ ಹೋದಾಗ ನಮಗೂ ಒಂಥರ ಬೇಜಾರಾಗಿಬಿಡುತ್ತೆ, ನಮಗೂ ಒಂಥರ ಕರೆಕ್ಟಾಗಿ ಮಾಡಲಿಕ್ಕೂ ಆಗೋದಿಲ್ಲ ಅಲ್ವಾ. ನಮ್ಮ ಬಾಡಿನೇ ಸರಿಯಾಗಿ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ನಮ್ಮ ಕೆಲಸನೂ ಕೂಡ ಸರಿಯಾಗಿ ಆಗೋದಿಲ್ಲ. ಒಂದು ಸ್ವಲ್ಪ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಬಂದುಬಿಡೋಣ, ಮಲ್ಕೊಬಿಡೋಣ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ. ಆಗಲಿಲ್ಲ ಅಂದಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೊಂಡು ನೆಕ್ಸ್ಟು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಏನು ಅಂತ ಅಂದರೆ ಮೋಟಿವೇಶನ್ ಸಿಗಬೇಕು ಅಂತ ಅಂದರೆ ನಾವು ದಿನ ಒಂದೇ ರೀತಿ ಅಡುಗೆ ಮಾಡೋ ಬದಲು, ಅಂದರೆ ಇವಾಗ ದಿನ ರೈಸ್ ಐಟಮ್ನೇ ಜಾಸ್ತಿ ಮಾಡ್ತಿದ್ದೀವಿ, ಮನೆಯವ್ರಿಗೆ ಏನು ಇಷ್ಟ ಬೇಕೋ ಅದೆಲ್ಲ ಮಾಡ್ಕೊಡ್ತಿದ್ದೀವಿ ಅಂದಾಗ ನಮ್ಗೆ ಏನು ಇಷ್ಟ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದರೆ ನಮಗೂ ಇಷ್ಟ ಆಗಬೇಕು, ಮನೆಯವ್ರಿಗೂ ಇಷ್ಟ ಆಗಬೇಕು, ಒಂದು ಹೆಲ್ತಿ ಫುಡ್ ಆಗಿರಬೇಕು ಅಂತ ಅಂದಾಗ ನಮ್ಗೆ ಏನೋ ಒಂಥರ ಖುಷಿಯಿಂದ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಲ್ವಾ. ಇವಾಗ ಏನೋ ನಾವು ಇಷ್ಟಪಟ್ಟದನ್ನು ಮಾಡ್ಕೋತಾ ಇದ್ದೀವಿ ಅಂದಾಗ ಅಲ್ಲೇ ಒಂಥರ ನಾವು ಎನರ್ಜಿ ಜಾಸ್ತಿಯಿಂದನೇ ಸ್ಟಾರ್ಟ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಆದಷ್ಟು ನಾವು ಒಂದೇ ರೀತಿ ಅಡುಗೆ ಮಾಡೋ ಬದಲು ಹೊಸ ಹೊಸ ರೀತಿ ಅಡುಗೆ ಸ್ಟಾರ್ಟ್ ಮಾಡೋಣ, ಏನಾದರೂ ಕಲ್ತ್ಕೊಳ್ಳೋಣ, ಮನೆಯವ್ರಿಗೂ ಕೂಡ ಇಷ್ಟ ಆಗಬೇಕು, ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೊಸ್ದಾಗಿ ಏನಾದ್ರು ಸ್ಟಾರ್ಟ್ ಮಾಡಿಕೊಂಡ್ರೆ ನಾವು ತುಂಬ ಮೋಟಿವೇಶನಿಂದನೇ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಏನೋ ಒಂಥರ ಖುಷಿ ಆಗ್ತಿರುತ್ತೆ, ಅಡುಗೆ ಮಾಡಲಿಕ್ಕೂ ಯಾವುದೇ ರೀತಿ ಬೇಜಾರು ಕೂಡ ಇರೋದಿಲ್ಲ. ಒಂದು ಹ್ಯಾಪಿಯಾಗಿ ನಾವು ಅಡುಗೆನ ಸ್ಟಾರ್ಟ್ ಮಾಡ್ಕೋತೀವಿ. ನೆಕ್ಸ್ಟು ಏನು ಅಂತ ಅಂದರೆ ಇವಾಗ ನಾವು ತುಂಬಾ ಬೇಜಾರಾಗೋದು ಯಾವಾಗ ಅಂದರೆ ಇವಾಗ ಮಕ್ಳಿಗೆ ಏನಾದರೂ ಹಾಲಿಡೇಸ್ ಇದ್ದಾಗ, ಇವಾಗ ಸ್ಯಾಟರ್ಡೆ ಸಂಡೇ ಬಂತು ಅಂತಂದರೆ ತುಂಬ ಲೇಜಿ ಆಗಿಬಿಡ್ತೀವಿ ಅಲ್ವಾ. ನಾನು ಕೂಡ ಹಾಗೇನೆ, ಅಂದರೆ ವಾರ ಪೂರ್ತಿ ಬೇಗ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸ್ಕೋತಾ ಇರ್ತೀವಲ್ವಾ.
ಶನಿವಾರ ಭಾನುವಾರ ಬಂತು ಅಂದರೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಒಂದು ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅನ್ನೋ ರೀತಿ ಫೀಲ್ ಮಾಡ್ಕೋತೀವಿ. ಆದಷ್ಟು ಅಂದರೆ ಯಾವಾಗಿದ್ರೂ ನಾವೇ ಮಾಡಬೇಕು ಅಂದಾಗ ಎದ್ದ ತಕ್ಷಣ ಒಂದು ಸ್ವಲ್ಪ ಅಡುಗೆನ ಸ್ಟಾರ್ಟ್ ಮಾಡ್ಕೊಬಿಡಬೇಕು ನಾವು. ಅಂದರೆ ಒಂದು ಸ್ವಲ್ಪ ಹೊತ್ತು ಏನು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಅಯ್ಯೋ ಇವಾಗ ಒಂದು ಸ್ವಲ್ಪ ರಜೆ ಇದೆ ಅಲ್ವಾ, ಒಂದು 10 ನಿಮಿಷ ಕೂತ್ಕೊಂಡು ಒಂದು ಸ್ವಲ್ಪ ಫೋನ್ ನೋಡಿಬಿಡೋಣ, ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮಕ್ಕಳೆಲ್ಲ ಮಲಗಿದ್ದಾರೆ ಅನ್ನೋ ರೀತಿ ಯೋಚನೆ ಮಾಡ್ಲಿಕ್ಕೆ ಕೂತ್ಕೊಬಿಟ್ರೆ, ನಾವು ಏನಾದರೂ ನಮ್ಮ ಮೈಂಡ್ನ ಡೈವರ್ಟ್ ಮಾಡಿಕೊಂಡು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಆವಾಗ ಅಡುಗೆ ಮಾಡಲಿಕ್ಕೂ ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಆದಷ್ಟು ಎದ್ದ ತಕ್ಷಣ ನಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ನಾವು ಅಡುಗೆ ಕೆಲಸನ ಮುಗಿಸ್ಕೊಂಡ್ರೆ ತುಂಬಾ ಒಂಥರ ಖುಷಿಯಿಂದ ಸ್ಟಾರ್ಟ್ ಮಾಡ್ಕೋತೀವಿ. ಸ್ವಲ್ಪ ಅಲ್ಲೇ ಡೈವರ್ಟ್ ಆಯಿತು ಅಂತ ಅಂದರೆ ನಮಗೂ ಕೂಡ ಒಂಥರ ಲೇಸಿ ಆಗಿಬಿಡ್ತೀವಿ. ಮೋಟಿವೇಶನ್ ಅನ್ನೋದು ಸಿಗಬೇಕು ಅಂತ ಅಂದರೆ ಆದಷ್ಟು ನಾವು ಎದ್ದ ತಕ್ಷಣ ರಜೆ ಇರಲಿ ರಜೆ ಇಲ್ದೇ ಇದ್ದಾಗಲೂ ಕೂಡ ಮೊದಲು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಬಿಡಬೇಕು. ನಾನು ಕೂಡ ಇದೇ ರೀತಿ ಮಾಡ್ಕೋತೀನಿ. ಅಂದರೆ ಮಕ್ಕಳು ಇರ್ತಾರೆ ಅಲ್ವಾ, ಯಾವಾಗಿದ್ರೂ ಮಾಡಬೇಕು, ಅವ್ರು ಎದ್ದೇಳುವಷ್ಟರಲ್ಲಿ ಬೇಗ ಕೆಲಸ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಮೊದಲು ಅಡುಗೆ ಕೆಲಸನ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಆಗಿಬಿಟ್ರೆ ಫಸ್ಟು ಎದ್ದ ತಕ್ಷಣ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅಡುಗೆ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟು ಎಲ್ಲ ಕೆಲಸನೂ ನಾನು ಪ್ಲ್ಯಾನ್ ಮಾಡ್ಕೋತೀನಿ. ಇನ್ನು ಒಬ್ಬರು ಕಮೆಂಟ್ ಮಾಡಿದರು, ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಯಾವ ಫ್ಲೋರ್ ಕ್ಲೀನರ್ನ ಯೂಸ್ ಮಾಡ್ತಾಯಿದ್ರಿ ಹೇಳಿ ಅಂತ. ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಯಾವುದೇ ರೀತಿ ಫ್ಲೋರ್ ಕ್ಲೀನರ್ ಏನೂ ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ, ಮನೇಲೇ ಮಾಡ್ಕೊಂಡಿದ್ದೆ ಹೋಮ್ ಮೇಡ್ ಕ್ಲೀನರ್ನ ನಾನು. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಸ್ವಲ್ಪ ಕಲ್ಲುಪ್ಪು, ಬೇಕು ಅಂದರೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಕರ್ಪೂರ, ಅಂದರೆ ಕರ್ಪೂರ ಎಲ್ಲ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದರೊಳಗೆ ಹಾಕ್ಕೊಂಡು ಒಂದು ಲಿಕ್ವಿಡ್ ಥರ ಮಾಡಿಕೊಂಡು ಒಂದು ಬಾಟಲ್ಗೆ ಹಾಕಿ ಇಟ್ಕೋತಿದ್ದೆ. ಅದನ್ನು ನಾನು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಮತ್ತು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಲಿಕ್ಕೆ ಎಲ್ಲನೂ ಯೂಸ್ ಮಾಡ್ಕೋತಿದ್ದೆ. ತುಂಬಾ ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ, ನ್ಯಾಚುರಲ್ ಒಂಥರ ಘಮ ಘಮ ಅಂತ ಫೀಲ್ ಆಗ್ತಿರುತ್ತೆ. ಅಂದರೆ ಕರ್ಪೂರ ಆ್ಯಡ್ ಮಾಡ್ಕೊಂಡಿರ್ತೀವಲ್ವ, ತುಂಬಾ ಚೆನ್ನಾಗಿರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಕೆಮಿಕಲ್ ಜಾಸ್ತಿ ಇರುವಂಥದ್ದಾಗಿರ್ಬೋದು ಮತ್ತು ಫ್ರಾಗ್ರೆನ್ಸ್ ಜಾಸ್ತಿ ಬರೋದಾಗಿರ್ಬೋದು ಈ ರೀತಿ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಅಂದರೆ ಒಬ್ಬೊಬ್ಬರಿಗೆ ಅಲರ್ಜಿ ಆಗೋ ರೀತಿ ಚಾನ್ಸಸ್ಸು ಕೂಡ ಇರುತ್ತೆ ಅಲ್ವಾ, ಅಷ್ಟು ಕೂಡ ಸೇಫ್ ಅಲ್ಲ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಫ್ರಾಗ್ರೆನ್ಸ್ ಇರೋವಂಥದ್ದು ಏನೂ ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ. ನನಗೆ ಇಬ್ಬರು ಮಕ್ಕಳಲ್ಲೂ ಅಷ್ಟೇ ತುಂಬಾ ವಾಮಿಟಿಂಗ್ ಜಾಸ್ತಿ ಆಗೋದು, ಏನಾದರೂ ಸ್ಮೆಲ್ ಬಂತು ಅಂದರೆ ಸಖತ್ ವಾಮಿಟಿಂಗ್ ಜಾಸ್ತಿ ಆಗಿಬಿಡೋದು ಅಂದ್ಬಿಟ್ಟು ನಾನು ಈ ರೀತಿ ಕ್ಲೀನರ್ ಏನೂ ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ. ಮನೆಯಲ್ಲೇ ಮಾಡಿಕೊಂಡು ಅದನ್ನೇ ಮನೆ ವರ್ಷದಾಗೆಲ್ಲ ನಾನು ಯೂಸ್ ಮಾಡ್ಕೋತಿದ್ದೆ. ನೀವು ಬೇಕಿದ್ರೆ ಇದನ್ನೇ ಆ್ಯಡ್ ಮಾಡ್ಕೋಬೋದು. ನೀವು ಒಂದ್ಸಲ ಮಾಡಿ ಇಟ್ಕೊಬಿಟ್ರೆ ಮನೆ ವರ್ಷದಾಗಿರ್ಬೋದು, ಕಿಚನ್ ಕ್ಲೀನ್ ಮಾಡಲಿಕ್ಕಾಗಿರ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಯಾವುದೇ ರೀತಿ ಅಂದರೆ ಎಫೆಕ್ಟ್ ಏನೂ ಇಲ್ಲ, ಒಂದು ಹೋಮ್ ಮೇಡ್ ಅಲ್ವಾ, ಒಂದು ಒಳ್ಳೆಯದೇ ಇದು. ಈ ರೀತಿ ಲಿಕ್ವಿಡ್ನೇ ನಾನು ಕೂಡ ಮಾಡಿಕೊಂಡು ಇಟ್ಕೋತಿದ್ದೆ. ಫಿಶ್ ತವಾ ಫ್ರೈ ಮಸಾಲಾನ ನಾನು ಮನೇಲೇ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂದರೆ, ಸ್ವಲ್ಪ ಬ್ಯಾಡಗಿ ಮೆಣಸಿಕಾಯಿನ ಒಂದು 10 ನಿಮಿಷ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಯಾಗಿ ಇಟ್ಕೋಬೇಕು. ಅದು ಕೂಡ ಚೆನ್ನಾಗಿ ನೆನ್ಕೊಂಡ್ರೆ ತುಂಬ ಚೆನ್ನಾಗಿ ಪೇಸ್ಟು ನೈಸಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಮಿಕ್ಸಿ ಜಾರ್ನ ತಗೊಂಡು ಜೀರಿಗೆ, ಮೆಣಸು, ಧನಿಯಾ ಕಾಳು, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ, ನಾವು ನೆನೆಸಿಟ್ಕೊಂಡಿದ್ವಲ್ಲ ಬ್ಯಾಡಗಿ ಮೆಣಸಿಕಾಯಿ, ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಎಲ್ಲನೂ ಹಾಕ್ಕೊಂಡು ನಾವು ಚೆನ್ನಾಗಿ ನೈಸಾಗಿ ರುಬ್ಬಿ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡೆ, 1 ಸ್ಪೂನ್ ಮಾತ್ರ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟೇ. ನೆಕ್ಸ್ಟು ಮೀನಿಗೆ ಅಂದರೆ ನಾವು ಮೊದಲೇ ಹುಣಸೆ ಹಣ್ಣು ಹುಳಿ ಮತ್ತು ಉಪ್ಪು ಎಲ್ಲ ಹಾಕಿ ಕಲಸಿಟ್ಟಿರ್ತೀವಲ್ವ, ಚೆನ್ನಾಗಿ ಹುಣಸೆ ಹಣ್ಣಿನ ರಸ ಎಲ್ಲ ಇಟ್ಕೊಂಡಿರುತ್ತೆ, ಉಪ್ಪು ಕೂಡ ಚೆನ್ನಾಗಿ ಅದಕ್ಕೆ ಇಟ್ಕೊಂಡಿರುತ್ತೆ ಅಲ್ವ, ಚೆನ್ನಾಗಿರುತ್ತೆ ಟೇಸ್ಟು. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ಫಸ್ಟೇ ಆಲ್ರೆಡಿ ಹಾಕ್ಕೊಂಡಿರ್ತೀವಲ್ವ, ಒಂದು ಸ್ವಲ್ಪನೇ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾರ್ನ್ಫ್ಲೋರ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಅದ್ರ ಮೇಲ್ಗಡೆ ಎಲ್ಲ ಹಚ್ಕೊಂಡ್ರೆ ಮೀನು ಮೇಲ್ಗಡೆ ಎಲ್ಲ ಚೆನ್ನಾಗಿ ಅದನ್ನು ಫುಲ್ ಹಚ್ಕೊಂಡು ಒಂದು 10 ನಿಮಿಷ ಹಾಗೆ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟು ತವಾ ಫ್ರೈನ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡ್ಕೊಂಡಿದ್ದೆ. ಸಾಂಬಾರನ್ನು ಕೂಡ ಒಂದು ನಾಟಿ ಸ್ಟೈಲಲ್ಲೇ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಊರಲ್ಲೆಲ್ಲ ಮಾಡ್ಕೊಡ್ತಿರ್ತೀವಲ್ವ ಅದೇ ರೀತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲಿಗೆ ನಾನು ಈರುಳ್ಳಿನ ಒಂದು ಸ್ವಲ್ಪ ಸುಟ್ಕೋತಾ ಇದ್ದೀನಿ. ಅಂದರೆ ಒಲೆಯಲ್ಲೆಲ್ಲ ಸುಟ್ಕೋತಿದ್ದೋ, ಇಲ್ಲಿ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಸುಟ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟಿಗೆ ನಾನು ಈರುಳ್ಳಿನ ಸುಟ್ಕೊಂಡು ಇನ್ನೂ ಒಂದು ಮಿಕ್ಸಿ ಜಾರ್ನ ತಗೊಂಡು ಕಾಯಿ, ಕಡಲೆ ಮತ್ತು ಹಸಿ ಶುಂಠಿ, ಅದ್ರ ಜೊತೆಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಎಲ್ಲನೂ ಒಂದೇ ಸಲ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೋತಾ ಇದ್ದೀನಿ. ಅಂತಂದರೆ ಸಪ್ರೇಟ್ ಏನು ರುಬ್ಕೋತಾ ಇಲ್ಲ, ಒಂದೇ ಸಲ ಎಲ್ಲನೂ ರುಬ್ಬಿಟ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು, ಅಂದರೆ ಹುಣಸೆ ಹಣ್ಣಿನ ರಸನೂ ಆ್ಯಡ್ ಮಾಡಿಕೊಂಡು ಆಮೇಲೆ ಮೀನನ್ನು ಹಾಕ್ಕೊಂಡು ಒಂದೇ ಕುದಿ ಬರೋ ತನಕ ಕುದಿಸ್ಕೋಬೇಕು. ಅಷ್ಟೇ ಬೇಗ ಬೆಂದೋಗ್ಬಿಡುತ್ತೆ ಅಲ್ವಾ ಮೀನು. ಚೆನ್ನಾಗಿ ಬೇಯಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಒಂಥರ ನಾಟಿ ಸ್ಟೈಲಲ್ಲಿ ಮೀನು ಸಾರು ರೆಡಿ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.